ಯಥಾತ್ಮತಂತ್ರೋ ಭಗವಾನ್ ವಿಕ್ರೀಡತ್ಯಾತ್ಮಮಾಯಯ ವಿಸೃಜ್ಯ ಚ ತಥಾ ಮಾಯಾ ಮುದಾಸ್ತೆ ಸಾಕ್ಷಿವದ್ ವಿಭುಃ. ದ್ವಿತೀಯೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ಯೋಯಂ ತ್ರಯೋವಿಂಶತ್ತಮಃ ಶ್ಲೋಕಃ. ಎರಡನೇ ಸ್ಕಂದದ 8ನೇ ಅಧ್ಯಾಯದ 23ನೇಯ ಶ್ಲೋಕಸ್ಯ ವ್ಯಾಖ್ಯಾನರೂಪಃ ಅಥವಾ ಮೂಲರೂಪಃ ಯೋಯಂ ಶ್ರುತಿಪ್ರಕಾರಃ ತಮ್ ಆಚಾರ್ಯಃ ದರ್ಶಯಾಮಾಸ. ದ್ವೇಧಾವೇವ ಆತ್ಮಮಾಯಾ ಇತಿ ಸೌಕರಾಯಣಿ ಶ್ರುತಿರಿವಂ ಆತ್ಮಮಾಯಾ ಭಗವತಃ ಮಾಯಾ ದ್ವೇಧಾ ವರ್ತತೆ ಇತಿ ವರ್ಣಯತಿ. ತತ್ರ ಏಕಾ ಭಗವದ್ರೂಪ ಅರ್ಥಾತ್ ತದಿಚ್ಛಾರೂಪ, ದ್ವಿತೀಯಾ ಚ ತದ್ವಶ ತದ್ಭಿನ್ನ. ತದ್ವಶಯಾ ಭಗವದ್ವಶಯಾ ಮಾಯೆಯ ಜೀವಮಿಮಂ ಸಂಸಾರಯತಿ ಭಗವಾನ್. ಅಪಿ ಚ ಸ್ವರೂಪಭೂತಯಾ ಮಾಯೆಯ ಜೀವಂ ವಿಮೋಚಯತಿ. ವಿಮುಕ್ತಸ್ಥೋಯಂ ವಿಮುಕ್ತೇಷು ಜೀವೇಷು ವರ್ತಮಾನೋಯಂ ಮುಕ್ತಾನಾಂ ಪರಮಾಗತಿರಿತಿ ಸಹಸ್ರನಾಮಸು ವರ್ಣಿತಃ. ತದ್ವಶಾಂ ಪ್ರಕೃತಿಂ ಪ್ರತಿ ಉದಾಸ್ತೆ ಸ್ವರೂಪಭೂತಯಾ ಚ ಏನಂ ಜೀವಂ ರಮಯತಿ. ಯೋಯಂ ಆತ್ಮ ಇತಿ ಆನಂದ ಇತಿ ಚ ಉಪನಿಷತ್ಸು ಭಣ್ಯತೆ. ಭಾಗವತದ ಈ ಶ್ಲೋಕದ ಅರ್ಥವನ್ನು ವಿವರಿಸುವಂತಹ ಸೌಕರಾಯಣ ಶ್ರುತಿ ಅದನ್ನ ನಾವು ಕಳೆದ ದಿವಸ ನೋಡಿದ್ದೀವಿ. ಭಗವಂತನ ಮಾಯಾ ಅನ್ನೋದು ಅವನ ಸ್ವರೂಪ ಶರೀರದಿಂದ ಅಭಿನ್ನವಾದದ್ದು ಅಂತ ಒಂದು, ಅವನ ಇಚ್ಛಾರೂಪ ಅದೇ ಅವನ ಇಚ್ಛಾರೂಪ, ಇನ್ನೊಂದು ಆತನ ಅಧೀನವಾಗಿದೆ, ಅವನಿಂದ ಭಿನ್ನವಾದದ್ದು, ಅವನ ವ್ಯಕ್ತಿತ್ವದಿಂದ ಭಿನ್ನ ಆದದ್ದು ಅಂತ. ಅದರಲ್ಲಿ ಆ ಎರಡು ಮಾಯೆಗಳಿಂದ ಅವನು ಏನು ಕ್ರಿಯೆಗಳನ್ನು ಮಾಡ್ತಾನೆ ಅನ್ನುವುದನ್ನು ಕೂಡ ನೋಡಿದ್ದೀವಿ. ತನ್ನ ಅಧೀನದಲ್ಲಿರುವಂತಹ ಈ ಜಡವಾದ ಪ್ರಕೃತಿ ಮತ್ತು ಚೇತನವಾದ ಪ್ರಕೃತಿ, ಅದನ್ನು ಎರಡು ಅರ್ಥಗಳನ್ನು ತಗೊಂಡಿದ್ದೆ. ಅದರ ಮೂಲಕ ಜೀವನನ್ನು ಸಂಸಾರಕ್ಕೆ ಅವನು ತೊಡಗಿಸ್ತಾನೆ. ಮತ್ತೆ ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದ ಆ ಜೀವನನ್ನ ವಿಮೋಚಯತಿ, ಬಿಡಿಸ್ತಾನೆ. ಮತ್ತೆ ಮುಕ್ತರಾದ ಜೀವರಲ್ಲಿರುವಂತಹ ಈ ಭಗವಂತ ಆ ಜಡವಾದ ಮತ್ತು ಚೇತನವಾದ ಪ್ರಕೃತಿಯಿಂದ ಉದಾಸೀನನಾಗಿರ್ತಾನೆ, ಪ್ರಕೃತಿಯ ವಿಷಯದಲ್ಲಿ ಉದಾಸೀನನಾಗಿರ್ತಾನೆ. ಮತ್ತೆ ತನ್ನ ಸ್ವರೂಪಭೂತವಾದ ಇಚ್ಛೆಯಿಂದ ಈ ಜೀವನಿಗೆ ಸುಖ ಕೊಡ್ತಾನೆ. ಅವನಿಗೆ ಆತ್ಮ ಅಂತ ಹೆಸರು, ಅವನಿಗೆ ಆನಂದ ಅಂತ ಹೆಸರು ಅಂತ ಇಷ್ಟು ಆ ವೇದವಾಕ್ಯ ಹೇಳಿದೆ. ಆ ಶ್ಲೋಕವನ್ನು ನೋಡಿದಾಗ, ನನಗೆ ವೇದವಾಕ್ಯವನ್ನು ನೋಡಿದಾಗ ಅದರ ಅನ್ವಯ ಹೇಗೆ ಮಾಡಿಕೊಳ್ಳುವುದು ಮತ್ತೆ ಅದರ ನಿಜಂತ ಪ್ರಯೋಗಗಳು ಅನಿಜಂತ ಪ್ರಯೋಗಗಳನ್ನು ಹೊಂದಿಸುವುದು ಹೇಗೆ ಅಂತ ಒಂದು ಗೊಂದಲ ಮೂಡಿತ್ತು. ಅದನ್ನ ಸಾಧ್ಯವಾದಷ್ಟು ಪರಿಹರಿಸಿಕೊಳ್ಳುವಂತಹ ಪ್ರಯತ್ನ ಮಾಡಿದ್ದೇನೆ. ತದ್ವಶಯ ಸಂಸಾರ ಐತಿ, ತನ್ನ ಅಧೀನದಲ್ಲಿರುವಂತಹ ಜಡ ಪ್ರಕೃತಿ ಮತ್ತು ಚೇತನ ಪ್ರಕೃತಿಗಳ ಮೂಲಕ ಈ ಜೀವನನ್ನು ಸಂಸಾರದಲ್ಲಿ ತೊಡಗಿಸ್ತಾನೆ ಅಂತ ಬಂದಿದೆ. ಸಂಸಾರ ಅಂದ್ರೆ ಈ ದೇಹಗಳನ್ನು ಮತ್ತೆ ಮತ್ತೆ ಧರಿಸಿ ಮುಂದುವರಿಯುವುದು ಅನ್ನೋ ಅರ್ಥನೂ ಕೂಡ ನಾವು ಅಲ್ಲಿ ನೋಡಿದ್ವಿ. ಮುಂದೆ ಇದೇ 2ನೇ ಸ್ಕಂದದ 9ನೇ ಅಧ್ಯಾಯದಲ್ಲಿ 1, 2, 3ನೇ ಶ್ಲೋಕಗಳು ಕೇಳಿ ಬರ್ತವೆ. ಭಗವಂತನ ಇಚ್ಛೆಯಿಂದಲೇ ಇವನಿಗೆ ದೇಹ ಮೊದಲಾದವುದು ಬರೋದು ಜೀವನಿಗೆ.
ಮೂಲತಃ ಜೀವನು ಕೂಡ ಅಪ್ರಾಕೃತವಾದ ಸ್ವರೂಪ ಇದ್ದವನು. ಅಪ್ರಾಕೃತವಾದ ಸ್ವರೂಪ ಇದ್ದವನಿಗೆ ಆ ಶರೀರದ ಸಂಬಂಧ ಹೇಗೆ ಬಂತು? ಅಲ್ಲಿ ಆ 1-2 ಶ್ಲೋಕಗಳಲ್ಲಿ ಅದು ಬಂದಿದೆ. ಆಚಾರ್ಯರು ಭವಿಷ್ಯತ್ ಪುರಾಣವನ್ನು ಉದ್ಧರಿಸಿ ಅಲ್ಲಿ ವಿಸ್ತರಿಸಿದ್ದಾರೆ. ಅಶರೀರಸ್ಯ ಜೀವಸ್ಯ ಶರೀರೋತ್ಪತ್ತಿ ಕಾರಣಂ ಈಶ್ವರ ಇಚ್ಛಾ ಪ್ರಾಥಮಿಕ ವಿನಾತಾಂ ನಹಿ ಕಿಂಚನ ದ್ವಿತೀಯ ಪ್ರಕೃತಿ ಪ್ರೋಕ್ತ ತದ್ರೂಪಾಹಿ ಗುಣಾಸ್ತ್ರಯ. ಮೂಲತಃ ಇವನಿಗೆ ಭೌತ ದೇಹ ಅನಿರುದ್ಧ ದೇಹ ಯಾವುದೂ ಇಲ್ಲ. ಲಿಂಗದೇಹ ಒಂದು ಇದೆ, ಆದರೆ ಅದು ಕೂಡ ಕಾಲಕ್ರಮೇಣ ಹೊರಟು ಹೋಗ್ತದೆ. ಅಂಥವನಿಗೆ ಈ ಅನಿರುದ್ಧ ದೇಹ ಮತ್ತು ಭೌತ ದೇಹಗಳು ಬಂದು ಹೇಗೆ ಅಂದರೆ ಅದಕ್ಕೆ ಈಶ್ವರೇಚ್ಛಾನೇ ಮೊದಲನೇದ್ದು ಕಾರಣ ಅಂತ ನಾವು ಒಪ್ಪಬೇಕು. ಆ ಈಶ್ವರೇಚ್ಛೆಗೆ ಅನುಗುಣವಾಗಿ ಜಡವಾದ ಪ್ರಕೃತಿ ಮತ್ತು ಚೇತನ ಪ್ರಕೃತಿಗಳು ಆ ಜೀವನಿಗೆ ಶರೀರವನ್ನು ತೊಡಿಸಿವೆ ಅಷ್ಟೆ. ಆ ಈಶ್ವರ ಇಚ್ಛೆ ಇಲ್ಲದೇನೆ ಏನೂ ಆಗೋದಿಲ್ಲ. ದ್ವಿತೀಯ ಪ್ರಕೃತಿ ಪ್ರೋಕ್ತ, ಎರಡನೇದು ಪ್ರಕೃತಿ ಅಂತ ಬಂದಿದೆ. ಪ್ರಕೃತಿ ಅಂದ್ರೂ ಮಾಯೆ ಅಂದ್ರೂ ಒಂದೇ ಅರ್ಥ. ಹೀಗೆ ಇಲ್ಲಿ ತದ್ವಶಯ ಸಂಸಾರಯತಿ ಅಂತ ಬಂತಲ್ಲ, ತನ್ನ ಅಧೀನದಲ್ಲಿರುವ ಪ್ರಕೃತಿಯ ಮೂಲಕ ಆತನನ್ನು ಸಂಸಾರದಲ್ಲಿ ತೊಡಗಿಸ್ತಾನೆ ಅಂತ. ಅದಕ್ಕೂ ಕೂಡ ಇಚ್ಛಾ ಅಂತ ಅನ್ನೋದು ಬೇಕೇ ಬೇಕು. ಹೀಗೆ ಭಗವಂತನ ಇಚ್ಛೆಗೆ ಅಧೀನವಾದ ಈ ಪ್ರಕೃತಿ ಅನ್ನುವುದು ಜೀವನಿಗೆ ಶರೀರವನ್ನು ತೊಡಗಿಸ್ತಾ ಅವನನ್ನು ಸಂಸಾರದಲ್ಲಿ ತೊಡಗಿಸಿದೆ. ಇನ್ನು ಸ್ವರೂಪಭೂತೆಯ ವಿಮೋಚಯತಿ, ತನ್ನ ಸ್ವರೂಪಭೂತವಾದ ಒಂದು ಮಾಯಾ ಏನಿದೆ ಅದರ ಮೂಲಕ ಆತನನ್ನ ಮುಕ್ತನನ್ನಾಗಿ ಮಾಡ್ತಾನೆ. ಆತನಿಗೆ ತೊಡಿಸಿದ ಶರೀರಗಳನ್ನ ಕಿತ್ತಿ ಹಾಕ್ತಾನೆ, ಅವನನ್ನು ಮುಕ್ತನನ್ನಾಗಿ ಮಾಡ್ತಾನೆ ಅಂತ. ಶ್ರುತಿ ಪ್ರಯೋಗ ಮಾಡಿದಾಗ ಸಂಸಾರಯತಿ ಮತ್ತು ವಿಮೋಚಯತಿ ಅಂತ 2 ಶಬ್ದಗಳನ್ನು ಪ್ರಯೋಗಿಸಿದೆ. ಸಂಸಾರದಲ್ಲಿ ಬೀಳುವವನು ಜೀವ, ಬೀಳಿಸುವವನು ಭಗವಂತ. ಹೀಗೆ ಸಂಸಾರಯತಿ ಅಂತ ನಿಜಂತ ಪ್ರಯೋಗ ಅಲ್ಲಿ ಕಾಣಿಸ್ತದೆ. ಹಾಗೆ ಈ ಸಂಸಾರದಿಂದ ಮುಕ್ತನಾಗುವವನು ಜೀವ, ಅವನನ್ನು ಮುಕ್ತನಾಗಿಸುವವನು ಈ ಪರಮಾತ್ಮ. ವಿಮೋಚಯತಿ ಅಂತ ಇನ್ನೊಂದು ನಿಜಂತ ಪ್ರಯೋಗನೂ ಕೂಡ ಕಾಣಿಸ್ತದೆ. ಇವು ಎರಡೂ ಸಂಸಾರಯತಿ ಮತ್ತು ವಿಮೋಚಯತಿ ಅನ್ನೋದು ಎರಡೂ ಕೂಡ ಜಡವಾದ ಒಂದು ಆತನಿಂದ ಭಿನ್ನವಾದ ಪ್ರಕೃತಿ, ಇನ್ನೊಂದು ಆತನ ಇಚ್ಛಾರೂಪವಾದ ಪ್ರಕೃತಿ, ಅವಕ್ಕೆ ಸಂಬಂಧಪಟ್ಟದ್ದು ಕ್ರಮವಾಗಿ. ಇದರ ಮುಂದೆ ಉದಾಸ್ತೆ ಮತ್ತು ರಮಯತಿ ಅಂತ ಮತ್ತೆರಡು ಕ್ರಿಯಾಪದಗಳಿವೆ. ಅವು ಕೂಡ ಕ್ರಮವಾಗಿ ಅವನ ವಶವಾದ, ಅವನ ಅಧೀನದಲ್ಲಿರುವ ಅವನಿಂದ ಭಿನ್ನವಾದ ಪ್ರಕೃತಿಗೆ ಸಂಬಂಧಪಟ್ಟದ್ದು ಒಂದು, ಮತ್ತು ಆತನ ಸ್ವರೂಪವಾದ, ಆತನ ಇಚ್ಛಾರೂಪವಾದ ಪ್ರಕೃತಿಗೆ ಸಂಬಂಧಪಟ್ಟದ್ದು ಮತ್ತೊಂದು ಕ್ರಿಯಾಪದ. 4ನೇ ಕ್ರಿಯಾಪದ 1 ಮತ್ತು 2ನೇದ್ದು ನಿಜಂತದಲ್ಲಿವೆ, 4ನೇದ್ದು ಅದು ಕೂಡ ನಿಜಂತದಲ್ಲಿದೆ. ಉದಾಸ್ತೆ ಎನ್ನುವುದೊಂದು ಮಾತ್ರ ಅಣಿಜಂತದಲ್ಲಿದೆ. ಯಾಕೆ ಹೀಗಿದೆ ಅಂತ ನನಗೊಂದು ಸಂಶಯ ಸಹಜವಾಗಿ ಬಂತು. ಅದಕ್ಕೆ ಉದಾಸ್ತೆ ಅನ್ನುವುದಕ್ಕೆ ಸ್ವಲ್ಪ ಬೇರೆ ಬೇರೆ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾರೆ ಎಲ್ಲರೂ ಕೂಡ. ಎಲ್ಲರದ್ದು ತಾತ್ಪರ್ಯ ಒಂದೇ, ಅದನ್ನ ಅರ್ಥ ಹೇಗೆ ಮಾಡ್ಕೋಬೇಕು, ಅಣಿಜಂತ ಪ್ರಯೋಗಗಳು, ನಿಜಂತ ಪ್ರಯೋಗಗಳು, ಅವುಗಳ ನಡುವಿನ ಸಂಬಂಧ, ಇದ್ರ ಬಗ್ಗೆ ಬಹಳ ಆಲೋಚನೆ ಮಾಡುವವರಿಗೆ, ನಮ್ಮಂಥವರಿಗೆ ಕೆಲವೊಂದು ಬಾರಿ ಇಂಥವು ಸಮಸ್ಯೆಗಳು ಬರ್ತಾವಷ್ಟೆ. ಅದಕ್ಕೆ ನಮ್ಮ ಗುರುಗಳು ಪುರಾಣಿಕಾಚಾರ್ಯರು ಅದನ್ನ ಅನುವಾದ ಮಾಡುವಾಗ ತನ್ನ ಇಚ್ಛೆಯಿಂದ ಆ ಪ್ರಕೃತಿಯನ್ನ ಬಿಡಿಸ್ತಾನೆ, ಮತ್ತೆ ಬಂಧನ ಆಗದಂತೆ ನೋಡಿಕೊಳ್ತಾನೆ ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ತನ್ನ ಅಧೀನವಾದ ಪ್ರಕೃತಿಯಿಂದ ಜೀವನನ್ನು ಸಂಸಾರದಲ್ಲಿಡ್ತಾನೆ, ಅದು ಸಂಸಾರಯತಿ ಶ್ರುತಿಯಲ್ಲಿ ಬಂದಿದೆ. ತನ್ನ ಇಚ್ಛೆಯಿಂದ ಆ ಪ್ರಕೃತಿಯನ್ನ ಬಿಡಿಸ್ತಾನೆ, ವಿಮೋಚಯತಿ ಅಂತ. ಮತ್ತೆ ವಿಸೃಜ್ಯಚ ತಥಾ ಮಾಯಾ ಮತ್ತು 3ನೇ ಪಾದ ಇದೆಯಲ್ಲ ಶ್ಲೋಕದಲ್ಲಿ, ಭಾಗವತ ಶ್ಲೋಕದಲ್ಲಿ, ಮತ್ತೆ ಅದನ್ನು ವಿವರಿಸುವಂತಹ ಭಾಗವತದ ತಾತ್ಪರ್ಯದ ಸೌಕರಾಣಿ ಶ್ರುತಿ ಇದೆಯಲ್ಲ, ಉದಾಸ್ತೆ ತದ್ವಶಾಂ ವಿಮುಕ್ತಸ್ಥಃ ಅಂತ.
ಆ ಉದಾಸ್ತೆ ಅನ್ನುವುದಕ್ಕೆ ಮತ್ತೆ ಮರಳಿ ಬಂಧನ ಆಗದಂತೆ, ತಿರುಗಿ ಬಂಧನ ಉಂಟಾಗದಂತೆ ನೋಡಿಕೊಳ್ತಾನೆ ಅಂತ ಅವರ ಅರ್ಥ ಬರ್ತಿದ್ದಾರೆ. ಸಾಕ್ಷಿ ಪುರುಷನಂತೆ ತಾನು ನಿರ್ಲಿಪ್ತನಾಗಿದ್ದು, ಸಾಕ್ಷಿ ಪುರುಷನಂತೆ ತಾನು ನಿರ್ಲಿಪ್ತನಾಗಿದ್ದು, ಉದಾಸ್ತೆ ನಿರ್ಲಿಪ್ತನಾಗಿದ್ದು ಜೀವರಿಗೆ ಆನಂದ ಕೊಡ್ತಾನೆ ಅಂತ 4ನೇ ಪಾದಕ್ಕೆ ಅರ್ಥ ಬರೆದಿದ್ದಾರೆ. ಈ ಶ್ರುತಿ ಅದನ್ನು ಯಾಕೆ ಆ 3ನೇ ಪಾದವನ್ನು ಕೂಡ ನಿಜಂತವಾಗಿ ಪ್ರಯೋಗ ಮಾಡಲಿಲ್ಲ ಅಂತ ಒಂದು ಸಂಶಯ ನನಗೆ, ನನ್ನಂಥವರಿಗೆ. ಮಾಡದೇ ಇದ್ರೇನು ತಪ್ಪು ಅಂತ ಅರ್ಥ ಅಲ್ಲ, ಮಾಡದೇ ಇರುವ ಮೂಲಕ, ನಿಜಂತ ಪ್ರಯೋಗವನ್ನು ಮಾಡದೇ ಇರುವ ಮೂಲಕ ಅರ್ಥ ವಿಶೇಷವನ್ನು ಸೂಚನೆ ಮಾಡಿದೆಯೋ ಅಂತ ಪ್ರಶ್ನೆ ಅಷ್ಟೆ. ಆ ಉದಾಸ್ತೆ ಎನ್ನುವುದಕ್ಕೆ ಯಾದವಾರ್ಯರು ತಸ್ಯಾಹ ಬಂಧನಕರಣತ್ವಂ ತತ್ರ ನ ದದಾತಿ ತದ್ವಶಾಂ ಬಂಧಕ ಪ್ರಕೃತ್ಯಾದಿರೂಪಾಂ ಉದಾಸ್ತೆ. ಆ ಉದಾಸ್ತೆ ಎನ್ನುವುದಕ್ಕೆ ಬಂಧಕ ಪ್ರಕೃತಿ ಅಂತನ್ನುವುದೇ ಕರ್ಮ. ಅದು ಬೇರೆ ಕಡೆ ಅಕರ್ಮಕ ಅಂತ ಕರೆಸ್ಕೊಳ್ಬಹುದು, ಆದರೆ ಇಲ್ಲಿ ಸಕರ್ಮಕವಾಗಿ ಪ್ರಯೋಗ ಮಾಡಿದೆ ಭಾಗವತ ತಾತ್ಪರ್ಯ. ಅದರ ವಿಷಯ, ಆ ಸ್ವವಶವಾದ ಆ ಬಂಧಕ ಪ್ರಕೃತಿಯ ಬಗ್ಗೆ ಉದಾಸೀನಾಗಿರುವುದು ಅಂದ್ರೆ ಏನು, ಅದಕ್ಕೆ ಬಂಧನ ಕರ್ಣತ್ವವನ್ನು ಮತ್ತೆ ಕೊಡೋದಿಲ್ಲ ಅಂತ ಅದರ ತಾತ್ಪರ್ಯ. ಶ್ಲೋಕದಲ್ಲಿ ವಿಕ್ರೀಡತಿ ಅಂತಿದೆಯಲ್ಲ, ವಿಹರಸ್ತಾನೆ ಅಂತ. ಆ ವಿಹರಸ್ತಾನೆ ಅನ್ನೋದಕ್ಕೆ ಯಾದವಾರ್ಯರು ವಿಶೇಷೇಣ ಕ್ರೀಡತಿ ಜೀವಂ ಸಂಸಾರಯತಿ ಇತಿ ಯಾವತ್ತು ಅಂತ ಅರ್ಥ ಬರೆದಿದ್ದಾರೆ. ಭಾಗವತ ಶ್ಲೋಕಕ್ಕೂ ಮತ್ತು ಸೌಕರಾಯಣ ಶ್ರುತಿಗೂ ನಾವು ವ್ಯಾಖ್ಯೇಯ ಭಾವವನ್ನು ನೋಡಬೇಕಲ್ಲ. ಶ್ರುತಿಯಲ್ಲಿ ಬಂದದ್ದನ್ನು ಭಾಗವತಕಾರರು ಶ್ಲೋಕ ರೂಪದಲ್ಲಿ ಹೆಣೆದಿದ್ದಾರೆ ಅಂತಾದರೂ ಇಟ್ಕೊಳ್ರಿ, ಏನಾದರೂ ಇಟ್ಕೊಳ್ರಿ, ಅಂತೂ ಅವಕ್ಕೆ ಸಮಾನ ಅರ್ಥ ಇರುವುದನ್ನು ನಾವು ಗಮನಿಸಬೇಕಾದ್ರೆ, ಸಂಸಾರಯತಿ ಜೀವನನ್ನು ಸಂಸಾರದಲ್ಲಿ ತೊಡಗಿಸ್ತಾನೆ. ಜೀವನವನ್ನು ಸಂಸಾರದಲ್ಲಿ ತೊಡಗಿಸುವುದನ್ನು ಈ ವಿಕ್ರೀಡತಿ ಎಂಬ ಶಬ್ದದಿಂದ ಭಾಗವತ ಹೇಳಿದೆ. ಅದಕ್ಕಾಗಿ ವಿಕ್ರೀಡತಿ ಅನ್ನುವುದಕ್ಕೆ ಸಂಸಾರಯತಿ ಅಂತ ಅರ್ಥ ಯಾದವಾರ್ಯರು ಬರೆದಿದ್ದಾರೆ. ಮುಂದೆ ಸ್ವರೂಪಯ ವಿಮೋಚಯತಿ ಅಂತಿದೆ. ಜೀವನವನ್ನು ಸಂಸಾರದಲ್ಲಿ ತೊಡಗಿಸುವುದು ತನ್ನಕ್ಕಿಂತ ಭಿನ್ನವಾದ, ತನ್ನ ಅಧೀನವಾದ ಪ್ರಕೃತಿಯ ಮೂಲಕ. ಆ ಜೀವನನ್ನು ಸಂಸಾರದಿಂದ ಮುಕ್ತನನ್ನಾಗಿ ಮಾಡುವುದು ತನ್ನ ಇಚ್ಛಾರೂಪವಾದ ಮಾಯೆಯಿಂದ. ಇದು ಸ್ವರೂಪಯ ವಿಮೋಚಯತಿ ಅಂತ ಶ್ರುತಿ ಹೇಳಿದ್ರೆ, ಅದನ್ನ ಭಾಗವತ ವಿಸೃಜ್ಯ ಚ ತಥಾ ಮಾಯಾಂ, ವಿಸೃಜ್ಯ ಚ ಯಥಾ ಮಾಯಾಂ ಅಂತ ಹೀಗೆ ವಿಸ್ತರಿಸಿದೆ. ಸಂಕ್ಷಿಪ್ತವಾಗಿ ಹೇಳಿದೆ, ವಿಸ್ತರಿಸಿದೆ ಅಂತಾದರೂ ಹೇಳಬಹುದು, ಸಂಕ್ಷಿಪ್ತವಾಗಿ ಆದರೂ ಹೇಳಿದೆ. ಶ್ರುತಿಗೂ ಭಾಗವತ ಶ್ಲೋಕಕ್ಕೂ ಹೀಗೆ ಸಂಬಂಧ. ಮುಂದೆ ಸೌಕರಾಯಣ ಶ್ರುತಿ, ಭಾಗವತದ ಸೌಕರಾಯಣ ಶ್ರುತಿ ತದ್ವಶಾಂ ಪ್ರತಿ ಉದಾಸ್ತೆ ಅಂತ ಕ್ರಿಯಾಪದ ಪ್ರಯೋಗ ಮಾಡಿದೆ. ಅದಕ್ಕೆ ಆ ಮೂಲದಲ್ಲಿ ಭಾಗವತ ಶ್ಲೋಕದಲ್ಲಿ ಏನು ವಾಕ್ಯ ಪ್ರಯೋಗ ಇದೆ, ಅಲ್ಲಿಯೂ ಕೂಡ ಉದಾಸ್ತೆ ಅಂತಿದೆ. ಮಾಯಾಂ ಉದಾಸ್ತೆ ಸಾಕ್ಷಿವದ್ ವಿಭುಹು ಅಂತ. ಉದಾಸ್ತೆ ಅನ್ನೋ ಕ್ರಿಯಾಪದ ಎರಡೂ ಕಡೆ ಇದೆ. ಆ ಉದಾಸ್ತೆ ಅನ್ನೋದಕ್ಕೆ ಆ ಪ್ರಕೃತಿಗೆ ಬಂಧನ ಕಾರಣತ್ವವನ್ನು ಮತ್ತೆ ಕೊಡೋದಿಲ್ಲ, ಮತ್ತೆ ಅದು ಜೀವನಿಗೆ ಬಂಧಕ ಆಗುವಂತೆ ಭಗವಂತ ಮಾಡುವುದಿಲ್ಲ ಅಂತ ಆ ಉದಾಸ್ತೆ ಎನ್ನುವುದಕ್ಕೆ ಅರ್ಥ ಯಾದವಾರ್ಯರು ಬರೆದದ್ದು. ಸೌಕರಾಯಣ ಶ್ರುತಿಯಲ್ಲಿ ಇತರೆಯ ರಮಯತಿ ಅಂತ ಮತ್ತೆ ಇದೆ, ಇನ್ನೊಂದು ಕ್ರಿಯಾಪದ ಇದೆಯಲ್ಲ. ಆ ರಮಯತಿ ಅಂತ ಅನ್ನೋದಕ್ಕೆ ಯಾದವಾರ್ಯರು ವ್ಯಾಖ್ಯಾನ ಮಾಡಿರುವುದು ವಿಶೇಷೇಣ ಕ್ರೀಡತಿ ರಮಯತಿ ಅಂತ. ಯಾಕಂದ್ರೆ ವೇದವಾಕ್ಯದಲ್ಲಿ 4 ಕ್ರಿಯಾಪದ ಇದ್ರೂ ಕೂಡ ಭಾಗವತದಲ್ಲಿ 3 ಕ್ರಿಯಾಪದಗಳಿವೆ. ಮತ್ತೆ ಈ 4 ಆ 3 ಜೊತೆ ಹೊಂದಿಸುವುದು ಹೇಗೆ ಅಂದ್ರೆ, ವಿಕ್ರೀಡತಿ ಅಂತ ಏನು ಶ್ಲೋಕ ಇದೆಯಲ್ಲ, ಶ್ಲೋಕದಲ್ಲಿ ಒಂದು ವಿಕ್ರೀಡತಿ ಅನ್ನೋ ಪದ, ಆ ವಿಕ್ರೀಡತಿ ಅನ್ನುವುದಕ್ಕೇನೆ ಒಂದು ಕಡೆ ಸಂಸಾರಯತಿ ಅಂತನೂ ಅರ್ಥ ಬರೀತಾರೆ ಯಾದವಾರ್ಯರು, ಇನ್ನೊಂದು ಕಡೆ ರಮಯತಿ ಅಂತನೂ ಅರ್ಥ ಬರೀತಾರೆ. ಹೀಗೆ ಒಬ್ಬನೇ ಭಗವಂತ ಈ 4 ಕ್ರಿಯೆಗಳನ್ನು ಮಾಡ್ತಾನೆ ತನ್ನ ಅಧೀನವಾದ ಆ ಪ್ರಕೃತಿಯ ಮೂಲಕ. ಒಟ್ಟು 4 ಕ್ರಿಯೆಗಳು, 4 ಕ್ರಿಯಾಪದಗಳನ್ನು ಶ್ರುತಿ ಹೇಳಿದೆ. ಭಾಗವತ 3 ಹೇಳಿದ್ರು ಕೂಡ ಅದನ್ನು ಹೊಂದಿಸ್ಕೋಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ.
ವಿಕ್ರೀಡತೆ ಅನ್ನೋದಕ್ಕೇನೆ ಸಂಸಾರದಲ್ಲಿ ತೊಡಗಿಸ್ತಾನೆ ಅಂತನೂ ಹೌದು, ಅವರಿಗೆ ಸುಖ ಕೊಡ್ತಾನೆ ಅಂತನೂ ಹೌದು. ಇದು ಯಾದವಾರ್ಯರು ತೋರಿಸಿಕೊಟ್ಟಿರುವಂತಹ ಸಂಬಂಧ ಭಾಗವತದ ಶ್ಲೋಕಕ್ಕೂ ಮತ್ತೆ ಶೌಕರಾಯಣ ಶ್ರುತಿಗೂ. ಇನ್ನು ಆ ನಿಜಂತ ಪ್ರಯೋಗದ ಬಗ್ಗೆ ಜಿಜ್ಞಾಸೆ. ಸಂಸಾರದಲ್ಲಿ ಸಂಸರತಿ ಜೀವ ಸಂಸಾರಯತಿ ಪರಮಾತ್ಮ. ಸಂಸಾರದಲ್ಲಿ ಬೀಳುವವನು ಜೀವ, ಬೀಳಿಸುವವನು ಪರಮಾತ್ಮ. ಹಾಗೆ ಮುಕ್ತನಾಗುವವನು ಜೀವ, ಅವನನ್ನು ಮುಕ್ತನಾಗಿಸುವವನು ಪರಮಾತ್ಮ. ವಿಮುಕ್ತೋ ಭವತಿ ಜೀವ ವಿಮೋಚಯತಿ ಪರಮಾತ್ಮ. ಹೀಗೆ ಅಣಿಜಂತ ನಿಜಂತಗಳ ಒಂದು ಸಂಬಂಧ. ಹಾಗೆ ರಮತೆ ಜೀವ, ಸಂತೋಷ ಪಡುವವನು ಮುಕ್ತಿಯಲ್ಲಿ ಜೀವ, ಅವನನ್ನು ರಮಯತಿ ಪರಮಾತ್ಮ. ಅಣಿಜಂತ ನಿಜಂತಗಳ ಸಂಬಂಧ. ಈ ನಡುವೆ ಮಾತ್ರ ಉದಾಸ್ತೆ ಅಂತ ಒಂದೇ ಕ್ರಿಯಾಪದ ಇದೆ. ಅದನ್ನು ಹೇಗೆ ಹೊಂದಿಸುವುದು? ಉದಾಸ್ತೆ ಸಂಸಾರಯತಿ ವಿಮೋಚಯತಿ ರಮಯತಿ ಎಲ್ಲದಕ್ಕೂ ಕೂಡ ಭಗವಂತನೇ ಕರ್ತರು. ಉದಾಸ್ತೆ ಅನ್ನೋದಕ್ಕೂ ಭಗವಂತನೇ ಕರ್ತರು. ಹಾಗಾದರೆ ಜೀವ ಯಾವ ಕ್ರಿಯಾಪದಕ್ಕೆ ಕರ್ತರು? ಒಂದು ಅಣಿಜಂತಕ್ಕೆ ಅವನು ಕೂಡ ಕರ್ತೃ ಆಗಬೇಕಲ್ಲ, ನಿಜಂತಕ್ಕೆ ಭಗವಂತ ಕರ್ತೃ ಆಗಬೇಕು. ಇದು ನನ್ನ ವಿಶ್ಲೇಷಣೆ. ಅನೇಕ ಬಾರಿ ವಾಕ್ಯಗಳ ಮೂಲಕ ಅರ್ಥವನ್ನು ಹೇಗೆ ತೆಗೆದುಕೊಳ್ಳುವುದು ಅಂತ ನಾವು ತುಂಬ ಸೂಕ್ಷ್ಮವಾಗಿ ದೃಷ್ಟಿಯಿಂದ ನೋಡುವುದರಿಂದ ಈ ಸಮಸ್ಯೆ ಆಗ್ತದೆ. ನಿಮ್ಗೆ ಆ ವಿಷಯ ಬೇಕಾಗಿಲ್ಲದೆ ಹೋದರೆ ನೀವು ಅದನ್ನು ಬಿಡಬಹುದು. ನನಗೆ ಹೀಗೆ ಕಾಣಿಸ್ತಿರುವುದರಿಂದ ನಾನು ಮಾಡ್ತಿದ್ದೇನೆ. ಉದಾಸ್ತೆ ಅನ್ನುವುದು ಭಗವಂತನನ್ನು ಹೇಳುವ ಕ್ರಿಯಾಪದ ಆದರೆ ಜೀವನನ್ನು ಹೇಳುವ ಕ್ರಿಯಾಪದ ಯಾವುದು? ಅದಕ್ಕೂ ಕೂಡ ಉದಾಸ್ತೆ ಅಂತಲೇ ಉತ್ತರ. ಜೀವ ಉದಾಸ್ತೆ, ಭಗವಾನಪಿ ಉದಾಸ್ತೆ. ಬಿಂಬನಾದ ಭಗವಂತ ಉದಾಸ್ತೆ, ಆದ್ದರಿಂದಲೇ ಜೀವನ ಕೂಡ ಉದಾಸ್ತೆ. ಅದು ಹೇಗೆ ಅನ್ನುವುದು ಭಾಗವತ ಎರಡನೇ ಸ್ಕಂದದ ಮುಂದಿನ 9ನೇ ಅಧ್ಯಾಯದ 3ನೇ ಶ್ಲೋಕದ ರೂಪದಲ್ಲಿ ಅಲ್ಲಿ ಒಂದು ಕಡೆ ಉದಾಸ್ತೆ ಅಂತ ಜೀವನಿಗೆ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಭಗವಂತನಿಗೆ ಉದಾಸ್ತೆ ಅಂತ ಹೇಳಿದ್ರೆ ಅಲ್ಲಿ ಜೀವನಿಗೆ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಅವೆರಡಕ್ಕೂ ಸಂಬಂಧ ಇಟ್ಕೊಳ್ಬಹುದು ಅಂತ ನನಗೆ ಕಾಣಿಸ್ತದೆ. ಯರ್ಹಿ ಚಾಯಂ ಮಹಿತ್ವೇಸ್ವೇ ಪರಸ್ಮಿನ್ ಕಾಲಮಾಯಯೋ ರಮತೆ ಗತ ಸಮೂಹ ತ್ಯಕ್ತೋದಾಸ್ತೆ ತದೋ ಭಯಂ ಅಂತ 3ನೇ ಶ್ಲೋಕ. ಅವನಿಗೆ ಮೂಲತಃ ಶರೀರ ಇಲ್ಲ, ಜಡವಾದ ಶರೀರ ಬಂತು. ಯಾವುದರಿಂದ ಅಂದರೆ ಅದು ಪರಮಾತ್ಮನ ಇಚ್ಛೆಯಿಂದ ಬಂತು ಅನ್ನೋದನ್ನೆಲ್ಲ ಭವಿಷ್ಯತ್ ಪುರಾಣಕ್ಕೆ ಅನುಸಾರವಾಗಿ ಅಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಭಗವಂತನ ಅನುಗ್ರಹದಿಂದ ಅವನು ಮುಕ್ತನಾದರೆ ಅವನು ತ್ಯಕ್ತ್ವ ರಮತೆ ಗತ ಸಮೂಹ ತ್ಯಕ್ತ್ವ ಆ ಪ್ರಕೃತಿಯಿಂದ ನಿರ್ಮಿತವಾದ ಶರೀರವನ್ನು ತ್ಯಜಿಸ್ತಾನೆ. ಉದಾಸ್ತೆ ತದಾ ಉಭಯಂ, ನಾನು ನನ್ನದು ಅನ್ನೋ ಅಭಿಮಾನವನ್ನು ಬಿಟ್ಟು ತಟಸ್ಥನಾಗ್ತಾನೆ ಅಂತ ಹೀಗಲ್ಲಿ ಬಂದಿದೆ. ಉದಾಸ್ತೆ ಎನ್ನುವುದು ಈ ಗುಣಗಳ ವಿಷಯದಲ್ಲಿ, ಗುಣಗಳಿಂದ ನಿರ್ಮಿತವಾದ ಈ ಶರೀರ, ಜಡವಾದ ಪ್ರಕೃತಿ, ಈ ವಿಷಯದಲ್ಲಿ ಜೀವ ಉದಾಸ್ತೆ. ಅವನನ್ನು ಹಾಗೆ ಉದಾಸೀನನಾಗಿರುವಂತೆ ಮಾಡಿದವನು ಭಗವಂತ. ಜೀವ ಮುಕ್ತನಾದಾಗ ಅವನಿಗಿನ್ನ ನಾನು ಶರೀರದ ಬಂಧನವನ್ನು ಕೊಡಬಾರದು, ಏನಂ ವಿಮೋಚಯಾಮಿ ಅಂತ ಭಗವಂತನಿಗೆ ಆಲೋಚನೆ ಬಂದಾಗ ಭಗವಂತ ಆ ಪ್ರಕೃತಿಯ ಬಂಧನ ಶಕ್ತಿ ಏನಿದೆಯಲ್ಲ, ಜೀವನನ್ನು ಬಂಧಿಸುವ ಶಕ್ತಿ, ಅದನ್ನು ಕಿತ್ಕೋತಾನಲ್ಲ, ಜೀವನಿಗೆ ಮತ್ತೆ ಆ ಬಂಧನ ಆಗದೇ ಇರುವಂತೆ ಮಾಡ್ತಾನಲ್ಲ. ಅವನು ಹಾಗೆ ಮಾಡಿದ್ರಿಂದಲೇ ಇವನು ಕೂಡ ಮಾಡೋದು. ತಂದೆ ನಮಸ್ಕಾರ ಮಾಡಿಸಿದ್ರಿಂದ ಮಗ ಮಾಡೋದು ಅಲ್ವಾ, ತಾಯಿ ಹಾಲು ಕುಡಿಸಿದ್ರಿಂದ ಮಗು ಹಾಲು ಕುಡಿಯೋದು. ಹಾಗೆ ಪ್ರಕೃತಿಗಿರುವ ಬಂಧನ ಶಕ್ತಿಯನ್ನ ಇವನು ಸ್ಥಗಿತ ಮಾಡಿದ್ರಿಂದ ಭಗವಂತ, ಇವನು ಕೂಡ ಅದರ ಬಗ್ಗೆ ಉದಾಸೀನನಾಗಿರುವಂತೆ ಆಯಿತು. ಮತ್ತು ಜೀವ ಉದಾಸೀನನಾಗ್ತಾನೆ, ಅವನನ್ನು ಉದಾಸೀನನಾಗಿ ಮಾಡಿದವನು ಭಗವಂತ. ಬಿಂಬಕ್ಕೆ ಇಲ್ಲದೇ ಇರುವ ಕ್ರಿಯಾ ಪ್ರತಿಬಿಂಬಕ್ಕೆ ಬರುವುದಿಲ್ಲ. ಆದ್ದರಿಂದ ಭಗವಂತನೇ ಮೂಲತಃ ಉದಾಸ್ತೆ, ಈ ಜೀವನು ಕೂಡ ಆ ದೃಷ್ಟಿಯಿಂದ ಉದಾಸ್ತೆ. ಆದರೆ ಭಗವಂತ ಸಂಸಾರದಲ್ಲಿ ಬರೋದಿಲ್ಲ. ಆದ್ರಿಂದ ಆ ಭಗವಂತ ಕೇವಲ ಸಂಸಾರಯತಿ, ಜೀವ ಸಂಸರತಿ, ಜೀವ ಸಂಸಾರಕ್ಕೆ ಬರ್ತಾನೆ, ಭಗವಂತ ಸಂಸಾರಕ್ಕೆ ಜೀವನನ್ನು ತೊಡಗಿಸ್ತಾನೆ. ಅಲ್ಲಿ ಭಗವಂತನನ್ನ ಸಂಸರತಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಜೀವ ಮುಕ್ತನಾಗ್ತಾನೆ, ಭಗವಂತ ಅವನನ್ನು ಮುಕ್ತನನ್ನಾಗಿ ಮಾಡ್ತಾನೆ, ಅದು ನಿಜ ಅಂತ. ಜೀವ ಮುಕ್ತನಾಗ್ತಾನೆ ಅಂತ ಭಗವಂತ ಮುಕ್ತನಾಗ್ತಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಜೀವನಿಗೆ ಅವನದೇ ಆದ ಸುಖ ಹೊಂದಿದೆ, ಅದನ್ನು ಕೊಡ್ತಾನೆ ಭಗವಂತ. ತನ್ನದೇ ಆದ ಅನಂತವಾದ ಅಪಾರವಾದ ಸುಖವನ್ನು ತಾನು ಪಡಿತಾನೆ. ಜೀವನಿಗಿರುವ ಸುಖವನ್ನು ಭಗವಂತ ಪಡೆಯೋದಲ್ಲ. ಈ ಜೀವನ ಸುಖವೇ ಬೇರೆ, ಭಗವಂತನ ಸುಖವೇ ಬೇರೆ. ಆದರೆ ಉದಾಸ್ತೆ ಎನ್ನುವುದು ಮಾತ್ರ ಈ ಜಡವಾದ ಪ್ರಕೃತಿ, ಅದರ ಸತ್ವರಜಸ್ತಮೋ ಗುಣಗಳ ಬಂಧನ ಶಕ್ತಿ ಇತ್ಯಾದಿ ಏನು ಶಕ್ತಿ ಇದೆ, ಅದರಿಂದ ಭಗವಂತ ಉದಾಸೀನನಾಗಿದ್ದಾಗ ಅದಕ್ಕೆ
ಇರುವ ಬಂಧನ ಶಕ್ತಿಯನ್ನು ಕಿತ್ಕೊಂಡಾಗ ಜೀವನು ಕೂಡ ಉದಾಸೀನನಾಗ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ಉದಾಸತೆ ಅನ್ನೋದನ್ನೇ ಜೀವನಿಗೂ ಭಗವಂತನಿಗೂ ಸಂಬಂಧಪಟ್ಟಂತೆ ನಾವು ತಗೊಳ್ಬೇಕು ಕ್ರಿಯಾಪದವನ್ನಾಗಿ. ಈ ಕಾರಣದಿಂದ ಶ್ರುತಿ ಸಂಸಾರಯತಿ, ವಿಮೋಚಯತಿ ಮತ್ತು ರಮಯತಿ ಅಂತ 3 ನಿಜಂತಗಳನ್ನು ಹೇಳಿ, 1, 2 ಮತ್ತು 4ನೇದನ್ನ ನಿಜಂತಗಳನ್ನು ಹೇಳಿ 3ನೇದನ್ನು ಮಾತ್ರ ಅಣಿಜಂತವಾಗಿ ಹೇಳಿದ್ದಕ್ಕೆ ಕಾರಣ ಅವನೇ ಆ ಪ್ರಕೃತಿಯ ವಿಷಯದಲ್ಲಿ ಉದಾಸೀನಾಗ್ತಾನೆ. ಅರ್ಥಾತ್ ಅದನ್ನು ಇನ್ನ ಈ ಜೀವನನ್ನು ಕಟ್ಟಿ ಹಾಕಬಾರದು ಅಂತ ಆಲೋಚನೆ ಮಾಡ್ತಾನೆ. ಆವಾಗ ಜೀವನ ಮುಕ್ತನಾಗ್ತಾನೆ ಅಂತ. ಇದಕ್ಕೆಲ್ಲದಕ್ಕಿಲೂ ಕಳಸ ಇಟ್ಟಂತೆ ಮತ್ತೊಂದು ಅರ್ಥ ಇದೆ. ಆಚಾರ್ಯ ಅದನ್ನು ಇಲ್ಲಿ ಹೇಳಲಿಲ್ಲ, ಆದರೆ ನಾವು ಬೇರೆ ಕಡೆ ಬಂದನ್ನು ತಗೊಳ್ಬೇಕು. ಯಥಾತ್ಮತಂತ್ರೋ ಭಗವಾನ್ ವಿಕ್ರೀಡತ್ಯಾತ್ಮಮಾಯಯ ವಿಸೃಜ್ಯ ಚ ತಥಾ ಮಾಯಾಂ ಉದಾಸ್ತೆ ಸಾಕ್ಷಿವದ್ವಿಭು ಅಂತ ಕೆಲವು ಸರಿ ನನಗೆ ಆ ಶ್ಲೋಕವನ್ನು ಓದಬೇಕು ಅನ್ನಿಸ್ತದೆ. ವಿಸೃಜ್ಯ ಚ ತಥಾ ಮಾಯಾಂ ಅಂತ, ತಥಾ ಅಂತ ಅದಕ್ಕೊಂದು ಅರ್ಥ ಮಾಡ್ಕೊಳ್ಳೋಣ ಅಂತ. ಅದು ನನ್ನ ವೈಯಕ್ತಿಕ ಅನುಸಂಧಾನಕ್ಕಾಗಿ. ಸ್ವತಂತ್ರನಾದ ಭಗವಂತ ಆತ್ಮಮಾಯೆಯಾದ ಲಕ್ಷ್ಮೀದೇವಿ ಜೊತೆಗೆ ವಿಹರಿಸ್ತಾನೆ. ಅಂದರೆ ಸೃಷ್ಟಿ, ಪಾಲನ, ನಾಶ ಇದೆಲ್ಲವನ್ನೂ ಮಾಡ್ತಾನೆ. ಕೆಲವೊಂದು ಬಾರಿ ಆ ಮಾಯೆಯನ್ನು ವಿಸರ್ಜ್ಯ ಪರಿತ್ಯಾಗ ಮಾಡಿ ಆ ಮಾಯೆಯ ವಿಷಯದಲ್ಲಿ, ಲಕ್ಷ್ಮೀದೇವಿ ವಿಷಯದಲ್ಲೇ ಉದಾಸೀನನಾಗಿದ್ದು ಬಿಡ್ತಾನೆ. ಇದು ಭಗವಂತ ಮತ್ತು ಭಗವತಿಯರ ಶೃಂಗಾರ. ಇದು ವಿಕ್ರೀಡತಿ ಅಂತ ವರ್ಣನೆ ಮಾಡಿದ್ದು, ಕ್ರಿಯಾಪದ ಉಪಯೋಗ ಮಾಡಿದ್ದು ಅದಕ್ಕಾಗಿ. ಅವಳ ವಿಷಯದಲ್ಲಿ ಅವನು ಉದಾಸೀನನಾಗಿರ್ತಾನೆ. ಮೂಲ ನಾರಾಯಣ ರೂಪದಲ್ಲಿಯೂ ಹೌದು. ಮತ್ತೆ ಈ ಜಗತ್ತಿನಲ್ಲಿ ಅವನು ಅದೇ ಲಕ್ಷ್ಮೀದೇವಿಯನ್ನು ರುಕ್ಮಿಣಿ ರೂಪದಲ್ಲಿ ಮದುವೆ ಮಾಡಿಕೊಂಡಾಗ, ಆ ಲಕ್ಷ್ಮೀದೇವಿ ಸನ್ನಿಧಾನಕ್ಕೆ ಪಾತ್ರರಾದ ಇನ್ನಿತರ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡಾಗ ಕೂಡ ಅವರ ವಿಷಯದಲ್ಲಿ ಉದಾಸೀನಾಗಿದ್ದ. ಕೆಲವು ಬಾರಿ ಅವರನ್ನೆಲ್ಲ ಬಿಟ್ಟುಕೊಟ್ಟು ನಿಮ್ಮಿಂದ ನಮಗೇನೂ ಆಗಬೇಕಾಗಿದ್ದಿಲ್ಲ ಅಂತ ಅವನು ತೋರಿಸ್ಕೊಂಡ. ರುಕ್ಮಿಣಿಗೂ ಕೂಡ ಅವನು ಹೇಳಿದ್ನಲ್ಲ, ಪ್ರಣಯ ಕಲಹ ಮಾಡಿದಾಗ ಹೇಳಿದ, ನಿನ್ನಿಂದ ನನಗೇನೂ ಆಗಬೇಕಾಗಿಲ್ಲ ಅನ್ನೋದನ್ನ ಅವನು ಹೇಳಿದ್ದೇ ಇದಕ್ಕಾಗಿ, ಎರಡೂ ಥರ ಇರಬಲ್ಲೆ ಅಂತ. ಹಾಗಾದರೆ ಭಾಗವತ ಒಟ್ಟಾರೆ ನಮ್ಗೆ ಹೇಳುವುದು ಏನಂದ್ರೆ, ಭಗವಂತ ಈ ಜಡವಾದ ಪ್ರಕೃತಿಯನ್ನು, ಚೇತನ ಪ್ರಕೃತಿಯನ್ನು ತೆಗೆದುಕೊಂಡು ಸೃಷ್ಟಿಯನ್ನೂ ಮಾಡ್ತಾನೆ, ಪಾಲನ, ನಾಶ ಇತ್ಯಾದಿಗಳನ್ನು ಮಾಡ್ತಾನೆ. ಅವರನ್ನು ಬಿಟ್ಟು ಕೂಡ ಸಾಕ್ಷಿಯಂತೆ ಆತ ನಿರ್ಲಿಪ್ತನಾಗಿರ್ತಾನೆ. ಇದು ಒಂದರ್ಥ. ಹಾಗೆ ಮುಂದೆ 10ನೇ ಸ್ಕಂದದಲ್ಲಿ ಬರುವಂತೆ ರುಕ್ಮಿಣಿ ಮೊದಲಾದವ್ರ ಬಗ್ಗೆ ಹಾಗೆ ಆತ ಹೇಗೆ ನಿರ್ಲಿಪ್ತನಾಗಿದ್ದ ಅನ್ನೋದನ್ನು ಕೂಡ ಅವರು ತೋರಿಸ್ತಾರೆ. ಆ ಗೋಪಸ್ತ್ರೀಯರನ್ನು ಕೂಡ ಹೇಗೆ ಬಿಟ್ಟು ಆತ ಮಥುರೆಗೆ ಹೊರಟು ಹೋದ, ಯಾಕೆ ಅವರಿಂದ ದೂರ ಇದ್ದ ಅನ್ನೋದನ್ನು ಕೂಡ ತೋರಿಸುವುದು. ಇದನ್ನೆಲ್ಲ ಕಥೆ ನಾನು ಹೇಳಿ ಮುಂದೆ ಬರುವ ಕಥೆಯನ್ನ ಇಲ್ಲಿ ಸೂಚನೆ ಮಾಡ್ತಿದ್ದಾರೆ. ಈ ಎಲ್ಲಾ ಕಥೆಗಳನ್ನು ಹೇಳಿ, ಭಗವಂತನ ಮೂಲ ರೂಪದ ಕಥೆಯನ್ನು ಹೇಳಿ, ಕೃಷ್ಣನ ರೂಪದಿಂದ ಆತ ರುಕ್ಮಿಣಿಯನ್ನ ಮದುವೆ ಮಾಡಿಕೊಂಡು ವಿಹರಿಸಿದ್ದು, ಅವಳನ್ನ ತ್ಯಜಿಸುವಂತೆ ತೋಡಿಕೊಂಡದ್ದು, ಮತ್ತೆ ಈ ಉಳಿದ ಗೋಪಸ್ತ್ರೀಯರ ಬಗ್ಗೆ ಕೂಡ ಆತ ಉದಾಸೀನನಾಗಿದ್ದು, ಅದೆಲ್ಲವನ್ನೂ ಕೂಡ ನನಗೆ ನೀವು ಹೇಳ್ರಿ ಅಂತ ಆ ಪರೀಕ್ಷಿತನ ಪ್ರಶ್ನದ ತಾತ್ಪರ್ಯ. ಭಾಗವತದ 10ನೇ ಸ್ಕಂದದ 75ನೇ ಅಧ್ಯಾಯದಲ್ಲಿ ರುಕ್ಮಿಣಿ ಜೊತೆಗೆ ಆತ ಮಾಡಿದ ಒಂದು ಪ್ರಳಯ ಕಲಹದಲ್ಲಿ ಇದೇ ಉದಾಸೀನ ಅಂತ ಶಬ್ದ ಇದೆ. ಉದಾಸೀನ ವಯಂ ನೂನಂ ನ ಸ್ತ್ರೀ ಅಪತ್ಯ ಅರ್ಥಕಾಮುಕಾ ಆತ್ಮಲಬ್ಧ್ಯಾಸ್ಮಹೇ ಪೂರ್ಣಾ ನಿಹಾತ್ಮ ಸದೃಶಾ ಕ್ರಿಯಾ. ನನಗೆ ನೀನಾಗಲಿ, ನಿನ್ನಂಥ ಮತ್ಯಾವ ಸ್ತ್ರೀಯಿಂದಾಗಿಯೂ, ಮಕ್ಕಳಿಂದಲಾಗಿಯೂ, ಸಂಪತ್ತಿನಿಂದಾಗಿಯೂ ಏನೂ ಆಗಬೇಕಾದಿಲ್ಲ. ನಾನು ಉದಾಸೀನ. ಆತ್ಮಲಬ್ಧ, ನನ್ನ ಸ್ವಮಹಿಮಾ ಏನಿದೆ ಅದರಲ್ಲೇ ನಾನು ಪ್ರತಿಷ್ಠಿತ, ನಾನು ಪೂರ್ಣನಾಗಿದ್ದೇನೆ. ನನಗೆ ಯಾವುದರಿಂದಲೂ ಏನೂ ಆಗಬೇಕಾಗಿದ್ದಿಲ್ಲ, ಯಾವ ಜಡದಿಂದಲೂ ಯಾವ ಚೇತನದಿಂದಲೂ ಏನೂ ಆಗಬೇಕಾಗಿಲ್ಲ ಅಂತ ಉದಾಸೀನ ಅನ್ನೋ ಶಬ್ದವನ್ನು ಅಲ್ಲಿಯೂ ಕೂಡ ಬಳಕೆ ಮಾಡ್ತಾನೆ. ಇಲ್ಲಿ ಉದಾಸೀನ ಆ ಪ್ರಕೃತಿಯ ಬಗ್ಗೆ, ಚೇತನ ಪ್ರಕೃತಿ ಲಕ್ಷ್ಮೀದೇವಿ ಬಗ್ಗೆನೇ ಉದಾಸೀನನಾಗಿರ್ತಾನೆ ಅನ್ನೋದನ್ನ ಇಲ್ಲಿ ಸೂಚನೆ ಮಾಡಿದ್ದಾರೆ. ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿಯೇ ಮುಂದೆ 10ನೇ ಸ್ಕಂದದ ಕಥೆಗಳೆಲ್ಲ ಬಂದಿವೆ. ಹಾಗೆ ಅಲ್ಲೇ 27ನೇ ಅಧ್ಯಾಯ 10ನೇ ಸ್ಕಂದದ್ದು, ಅಲ್ಲಿ ಕೂಡ ಗೋಪಸ್ತ್ರೀಯರ ಅಹಂಕಾರ ಇತ್ಯಾದಿಗಳನ್ನು ಗಮನಿಸಿ, ತಾನು ಕೃಷ್ಣನಿಗೆ ಅತ್ಯಂತ ಪ್ರಿಯ ಅಂತ ಪ್ರತಿಯೊಬ್ಬಳು ಭಾವಿಸಿದ ಆ ಮನಸ್ಥಿತಿಯನ್ನು ಗಮನಿಸಿ ಅವನು ಅದೃಶ್ಯನಾಗಿಬಿಟ್ಟ. ಅದರ ಮೂಲಕ ತಾನು ಅವರಿಗೆ ಉದಾಸೀನಾಗಿದ್ದೇನೆ ಅಂತ ತೋರಿಕೊಂಡ. ಮುಂದೆ ಮಥುರೆಗೆ ಹೊರಟು ಹೋಗುವಾಗ ಅವರನ್ನು ಪೂರ್ಣವಾಗಿ ತ್ಯಜಿಸಿಯೇ ಹೋಗಿಬಿಟ್ಟ. ಮತ್ತೆಂದು ಆ ಜೀವಮಾನದಲ್ಲಿ ಅವರ ಜೊತೆಗೆ ಆತನಿಗೆ ವಿಹಾರ ಆಗಲಿಲ್ಲ.
ಇದೆಲ್ಲ ಆತ ಹೇಗೆ ಉದಾಸೀನನಾಗಿರ್ತಾನೆ, ಮಾಯೆ ಪ್ರಕೃತಿಯ ಕುರಿತು ಹೇಗೆ ಉದಾಸೀನನಾಗಿರ್ತಾನೆ ಅನ್ನೋದನ್ನ ತೋರಿಸ್ತದೆ. ಭಗವಂತನ ಆ ಉದಾಸೀನತ್ವವನ್ನು ಗಮನಿಸಿದರೆ, ಅನುಸಂಧಾನಕ್ಕೆ ತಂದುಕೊಂಡ್ರೆ, ಹಾಗೆ ಈ ಪ್ರಾಕೃತ ವಸ್ತುಗಳು, ಜಡ ಮತ್ತು ಆ ಜಡ ಶರೀರವನ್ನು ಹೊತ್ತ ಚೇತನರು, ಒಟ್ಟಾರೆ ಪ್ರಕೃತಿಯ ಬಂಧನಗಳು, ಹೆಣ್ಣಿಗೆ ಗಂಡಿನ ಬಂಧ, ಗಂಡಿಗೆ ಹೆಣ್ಣಿನ ಬಂಧ, ನಾನು ನನ್ನದು ಅನ್ನುವ ಸಂಪತ್ತಿನ ಅಭಿಮಾನ, ಇದೆಲ್ಲದರ ವಿಷಯದಲ್ಲಿ ಉದಾಸೀನನಾಗಿರ್ಲಿಕ್ಕೆ ಜೀವನಿಗೆ ಸಾಧ್ಯ ಆಗ್ತದೆ. ಆ ಉದಾಸೀನತ್ವವನ್ನು ಹೀಗೆ ಅನುಸಂಧಾನಕ್ಕೆ ತಂದ್ಕೋಬೇಕು ನಾವು. ಮತ್ತು ಅಕ್ಲಿಷ್ಟ ಕರ್ತ, ಭಾಗವತ ತಾತ್ಪರ್ಯದಲ್ಲಿ ಮುಂದೊಂದು ಕಡೆ ಬಂದಿದೆ, ಯಾವ ಕೆಲಸವನ್ನಾದರೂ ತುಂಬಾ ಸಹಜವಾಗಿ ಲೀಲಾಜಾಲವಾಗಿ ಮಾಡಿ ಮುಗಿಸುವವನು, ಅದಕ್ಕಾಗಿ ಆತನನ್ನು ಉದಾಸೀನ ಅಂತ ಹೇಳ್ತಾರೆ. ಆ ಕೆಲಸವನ್ನು, ಆ ಒಂದು ಗುಣವನ್ನು ಕೂಡ ನಾವು ಅನುಸಂಧಾನಕ್ಕೆ ತಂದುಕೊಂಡ್ರೆ ನಮ್ಮ ಐಹಿಕ ಕೆಲಸಗಳು, ಪಾರ್ಥಿಕ ಕೆಲಸಗಳು, ಎಲ್ಲ ಸಾಧನೆಗಳು ಕೂಡ ಯಾವುದೇ ಕ್ಲೇಶವಿಲ್ಲದೇನೆ ಬೇಗ ಬೇಗ ಆಗಲಿಕ್ಕೆ ಅನುಕೂಲ ಆಗ್ತದೆ. ಪರೀಕ್ಷಿತ ಕೇಳಿದ್ದು, ಭಗವಂತ ಹೇಗೆ ಈ ಮಾಯೆಯ ಜೊತೆಗೆ ಕ್ರೀಡೆ ಮಾಡ್ತಾನೆ, ಹಾಗೆ ಮಾಯೆಯ ಬಗ್ಗೆ ಉದಾಸೀನನಾಗಿದ್ದು ಹೇಗೆ ಇರಬಲ್ಲ, ಅದನ್ನ ಮಾಯೆಯನ್ನು ಪರಿತ್ಯಜಿಸಿ ಕೂಡ ಅನ್ನೋದನ್ನು ಹೇಳ್ರಿ. ಎರಡು ಕಡೆ ಯಥಾ ಶಬ್ದ ಪ್ರಯೋಗ ಇದೆ. ಯಾಕೆಂದ್ರೆ ಅದು ಅವನ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ರೂಪವಾಗಿ ಭಗವಂತನ ಮೂಲ ರೂಪಗಳ ಮತ್ತು ಕೃಷ್ಣನ ರೂಪದ ಲೀಲೆಗಳನ್ನೆಲ್ಲ ಮುಂದೆ ಶುಕಾಚಾರ್ಯ ಹೇಳೋರಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ನಮ್ಮ ವೈಯಕ್ತಿಕ ಅನುಸಂಧಾನಕ್ಕಾಗಿ ಭಗವಂತ ಮತ್ತು ಭಗವತಿಯರ ಶೃಂಗಾರ ಮತ್ತು ಭಗವಂತನ ಉದಾಸೀನತೆಯನ್ನು ವರ್ಣಿಸುವ, ಭಗವಂತನ ನಿರ್ಲಿಪ್ತತೆಯನ್ನು ವರ್ಣಿಸುವ ಶ್ಲೋಕ ಇದನ್ನು ಅಂತ ನಾವು ತಿಳ್ಕೊಂಡಾಗ, ಯಥಾತ್ಮತಂತ್ರೋ ಭಗವಾನ್ ವಿಕ್ರೀಡತ್ಯಾತ್ಮಮಾಯ ಅನ್ನುವಲ್ಲಿ ಯಥಾ ಅಂತಿರಲಿ, ಹೇಗೆ ಭಗವಂತ ತನ್ನ ಆತ್ಮಮಾಯ ಲಕ್ಷ್ಮೀದೇವಿ ಜೊತೆಗೆ ವಿಹರಿಸ್ತಾನೋ ತಥಾ ಹಾಗೆ ಅಂತ, ತಥಾ ಅಂತ ಒಂದು ಶಬ್ದ ರೂಪಾಂತರ ಮಾಡಿಕೊಂಡ್ರೆ, ಮಾಯಾಂ ವಿಸೃಜ್ಯ ಚ ಉದಾಸ್ತೆ, ಮಾಯೆಯನ್ನ ಬಿಟ್ಟು ಕೂಡ ಅವನು ಉದಾಸೀನಾಗಿ ಇರಬಲ್ಲ, ಯಾಕೆಂದ್ರೆ ವಿಭು ಸರ್ವಸಮರ್ಥ. ಹೀಗೆ ತಥಾ ಅಂತ ಕೂಡ ನಾವು ಮಾಡ್ಕೋಬಹುದು. ಅವಳ ಜೊತೆಗೆ ವಿಹರಿಸಲೂ ಬಲ್ಲ, ಅವಳಿಂದ ದೂರ ಇದ್ದು ಉದಾಸೀನಾಗಿಯೂ ಇರಬಲ್ಲ. ಹೀಗೆ ತಥಾ ಅಂತ ಆ ಶ್ಲೋಕವನ್ನು ಪ್ರತ್ಯೇಕವಾಗಿ ನಮ್ಮ ಅನುಸಂಧಾನಕ್ಕೆ ಓದ್ಕೋಬೇಕು. ಭಾಗವತದ ಕಥೆಯಲ್ಲಿ, ಕಥೆ ಓಟೋ ದೃಷ್ಟಿಯಿಂದ ಎರಡು ಕಡೆ ಯಥಾ ಅಂತ ಇರಲಿ, ವೈಯಕ್ತಿಕ ಅನುಸಂಧಾನ ದೃಷ್ಟಿಯಿಂದ ಹೀಗೊಂದು ತಥಾ ಅಂತ ತಿದ್ದುಪಡಿ ಮಾಡಿಕೊಂಡು ಕೂಡ ಓದಬಹುದು. ಅದಕ್ಕೆ ಅನೇಕ ಹಿರಿಯ ಜ್ಞಾನಿಗಳು ಅಂಥ ಪರಿವರ್ತನೆಗಳನ್ನು ಬದಲಾವಣೆ ಮಾಡಿಕೊಂಡು ಓದುವುದನ್ನು ಸಮ್ಮತಿಸಿದ್ದಾರೆ. ಅದನ್ನು ಇವತ್ತು ನಿಮ್ಮೆದುರು ಹೇಳಿದ್ದೇನೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆಯುವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿಂದ ಶರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.